विजयपुर में पुलिस ने जनता को चड्डी गिरोह से सचेत रहने की सलाह दी। विजयपुर शहर में चड्डी गैंग का आतंक बढ़ गया है, इसलिए पुलिस ने लोगों को सावधान रहने की हिदायत दी है कि अंतर्राज्यीय चोर गिरोह आ गया है। ये चड्डी गैंग चड्डी, बनियान और मास्क पहनकर ही घर में घुसती है। एक चड्डी गैंग में 5 से 8 लोग होते हैं। यह देखकर कि घर पर कोई नहीं है, वे घर में घुस जाते हैं और डकैती करते हैं। पुलिस विभाग ने जनता को दूसरे शहरों में जाते समय सोना और चांदी सहित कीमती सामान ले जाने का निर्देश दिया है। अगर किसी को चड्डी गैंग की पोशाक जैसी कोई भी चीज संदिग्ध लगती है तो उन्हें पुलिस कंट्रोल रूम में फोन कर मामले की जानकारी देने के निर्देश दिए गए हैं। पुलिस ने शहर की गलियों में अनाउंसमेंट जारी कर दिया है। पुलिस ने 9480804200 या 112 पर कॉल करने का अनुरोध किया है। लोग अब चड्डी गिरोह से डरने लगे हैं। ಸಾರ್ವಜನಿಕರಲ್ಲಿ ವಿಶೇಷ ಸೂಚನೆ, ತಾವುಗಳು ತಮ್ಮ ಮನೆಯನ್ನು ಕೀಲಿ ಹಾಕಿಕೊಂಡು ಬೇರೆ ಊರಿಗೆ ಹೋಗುವ ಮುಂಚೆ ತಮ್ಮ ಮನೆಯಲ್ಲಿದ್ದ ಬೆಲೆ ಬಾಳುವ ಬಂಗಾರದ ಆಭರಣಗಳು ಮತ್ತು ಹಣವನ್ನು ಬಿಟ್ಟು ಹೋಗಬಾರದಂತ ತಿಳಿಸಲಾಗಿದೆ। ತಾವುಗಳು ಹೋಗುವ ಮುಂಚೆ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಿ ಹೋಗುವಂತೆ ಕೋರಲಾಗಿದೆ। ಮತ್ತೆ ಮನೆಯಲ್ಲಿ ನುಗ್ಗಿರುವುದು ಕಾಣ್ತಾ ಇದೆ, ಲಭ್ಯವಿರುವ ಸಾಕ್ಷ್ಯಾಧಾರಗಳಿಂದ ಆ ರೀತಿ ಕಾಣ್ತಾ ಇದೆ। ಇದರ ಬಗ್ಗೆ ಹೆಚ್ಚಿನ ತನಿಖೆ ನಾವು ನಡೆಸಿದ್ದೀವಿ। ಮತ್ತೆ ಇದೇ ರೀತಿ ಬೇರೆ ಕಡೆಯಲ್ಲಿ ಆಫೆನ್ಸ್ ಆಗಿವೆ, ಅದರ ಬಗ್ಗೆ ಸಹ ನಮ್ಮ ತನಿಖೆ ಈಗಾಗಲೇ ನಮ್ಮ ಟೀಮ್ಸ್ ನಾವು ಕಳಿಸಿದೀವಿ। ಈಗಾಗಲೇ ತನಿಖೆ ನಡೀತಾ ಇದೆ, ಮತ್ತೆ ಪ್ರಕರಣ ಭೇದಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಡೆಸಲಾಗಿದೆ। ಇದನ್ನು ಯಾವ ರೀತಿ ವ್ಯಕ್ತಿ ಕಾಣ್ತಾರೆ, ಆ ರೀತಿ ಧರಿಸಿದ ಬಟ್ಟೆ ಯಾವ ರೀತಿ ಅದರಲ್ಲಿ ಯಾವ ರೀತಿ ಹೇಳ್ತಾರೆ, ನಾವು ವಿ ಹ್ಯಾವ್ ಟು ಕನ್ಫರ್ಮ್ ದಿಸ್, ನಾವು ಕನ್ಫರ್ಮ್ ಮಾಡಬೇಕಾಗಿದೆ। ವೇಷಭೂಷಾ ಅಂದ್ರೆ ನೀವು ಹೇಳಿದಾಗ ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ, ಮತ್ತೆ ನಾವು ನೋಡಿ ಈಗ ಏನು ಸಾಕ್ಷ್ಯಾಧಾರಗಳನ್ನು ಕಾಣ್ತವೆ ಅದರಲ್ಲಿ ಸ್ಪಷ್ಟವಾಗಿ ಏನೋ ಕಾಣೋಲ್ಲ, ಮುಖ ಏನೋ ಕಾಣೋದಿಲ್ಲ, ಆದ್ರೆ ಏನ್ ಮೂವ್ಮೆಂಟ್ ನೋಡಿದ್ರೆ ಆ ಬಟ್ಟೆ ಆ ರೀತಿ ಇದಾವೆ ಅಂತ ಕಾಣ್ತಾ ಇದೆ। ಅದು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗಲ್ಲ, ಬಟ್ ಫುಲ್ ಪ್ಯಾಂಟ್ ಇದೆ, ಅದಕ್ಕೆ ನಾವು ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ। ಆ ರೀತಿ ಯಾಕೆ ಆ ರೀತಿ ವೇಷ ಧರಿಸ್ತಿರ್ಬೋದು ಸರ್ ಅವರು? ಲಾಜಿಕಲಿ ಕೈಗೆ ಸಿಗಬಾರ್ದು, ಅದೊಂದು ಲಾಜಿಕ್ ಇರ್ಬೋದು, ಬಟ್ ಅದೇ ರೀತಿ ಅವರು ಎಲ್ಲ ಈ ರೀತಿ ಬೇರೆ ಕಡೆ ಸಹ ಆಫೆನ್ಸ್ ಆಗಿರ್ಬೋದು, ಇದಕ್ಕಿಂತ ಮುಂಚೆ ಆಗಿದೆ। ಸೊ ಯಾರು ಮಾಡಿರ್ಬೋದು ಅದಕ್ಕೆ ಸ್ವಲ್ಪ ಸರ್ ಇದ್ರ ಬಗ್ಗೆ ಅವೇರ್ನೆಸ್ ಯಾವ ರೀತಿ ಮೂಡಿಸ್ತಾರೆ? ಅವೇರ್ನೆಸ್ ಅಂದ್ರೆ ನೋಡಿ, ಯಾವ ಸಸ್ಪಿಷಿಯಸ್ ಮೂವ್ಮೆಂಟ್ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಜನರು ನಮಗೆ 112 ಇದೆ, ಅದಕ್ಕೆ ನೀವು ಫೋನ್ ಮಾಡಬಹುದು, ಅದು ಎಲ್ಲ ರೆಕಾರ್ಡ್ ಆಗುತ್ತೆ, ಪೊಲೀಸ್ ವ್ಯಾನ್ ಅಲ್ಲಿ ಬರುತ್ತೆ, ಅವರು ಸ್ಪಂದಿಸ್ತಾರೆ। ಮತ್ತೆ ನಮ್ಮ ಅಧಿಕಾರಿಗಳ ಫೋನ್ ನಂಬರ್ಗೆ ಸಹ ನಾವು ಫೋನ್ ಮಾಡಿದ್ರು ಸಹ ನಮ್ಮ ಸಿಬ್ಬಂದಿ ಅಧಿಕಾರಿ ಅದಕ್ಕೆ ಸ್ಪಂದಿಸ್ತಾರೆ। ಮತ್ತೆ ಸಂಬಂಧಪಟ್ಟ ಬೀಟ್ನವರಿಗೆ ನಮ್ಮ ಸಾರ್ವಜನಿಕರಿಗೆ ವಿನಂತಿ, ಸಂಬಂಧಪಟ್ಟ ಬೀಟ್ ಪಿಸಿಗೆ ಅವರು ಸಂಪರ್ಕದಲ್ಲಿ ಇದ್ರೆ ಇಂಥ ವಿಷಯವನ್ನು ಈ ಕೂಡಲೇ ಗಮನಕ್ಕೆ ತರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್। ಈಗ ಗೋಡುಮಟ್ಟ ಏರಿಯಾದಲ್ಲೆಲ್ಲ ಮೈಕ್ ಹಾಕಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್। ಈಗಾಗಲೇ ನಾವು ರಾತ್ರಿ ಹೊತ್ತಿನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಹಾಕ್ತೀವಿ, ನಾಕಾಬಂದಿ ಮಾಡ್ತೀವಿ। ರಾತ್ರಿ ಹೊತ್ತಿಗೆ ನಾವು ಸಸ್ಪಿಷಿಯಸ್ ಸಂಶಯಾಸ್ಪದವಾಗಿ ಯಾರು ತಿರುಗಾಡ್ತಾರೆ ಅವರಂತವರಿಗೆ ಸಹ ಚೆಕ್ ಮಾಡ್ತಾ ಇದೀವಿ। ನಿನ್ನೆ ರಾತ್ರಿ ಘಟನೆ ಆದ ನಂತರ ಸಹ ಇನ್ನು ಮುಂದೆ ಸಹ ನಾವು ಎಲ್ಲರಿಗೂ। आप देख रहे हैं गुलबर्गा की आवाज न्यूज चैनल, सबसे तेज और सबसे आगे।